ಮೊದಲಿಗೆ ಶಿವಯುಗ ಆರಂಭಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಇನ್ನೇನು ಸ್ವಲ್ಪತ್ರಲ್ಲೇ ಹೈ ವೋಲ್ಟೇಜ್ CLP ಮೀಟಿಂಗ್ ಶುರುವಾಗುತ್ತೆ. 4 ಗಂಟೆಗೆ ಅಂತೇಳಿ ನಿಗದಿಯಾಗಿತ್ತು. ಅದರಂತೆ ಒಬ್ಬೊಬ್ಬರೇ ಶಾಸಕರು ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. CLP ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಇಡೀ ಕಾಂಗ್ರೆಸ್ ಪಾಳಿಯದ ಚಿತ್ತ ಈಗ ಈ ಶಾಸಕಾಂಗ ಪಕ್ಷದ ಸಭೆಯತ್ತ. ಶಾಸಕಾಂಗ ಸಭೆಯಲ್ಲಿ ನೂತನ ನಾಯಕನ ಆಯ್ಕೆ ಆಗುತ್ತೆ. ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗಿರ್ತಾರೆ. ವೇಣುಗೋಪಾಲ್, ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಸದ್ಯದ ಮಟ್ಟಿಗೆ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಿರ್ತಾರೆ. ನೂತನ CM ಆಯ್ಕೆ ಮಾಡ್ತಾರೆ ಕಾಂಗ್ರೆಸ್ನ ಶಾಸಕರು. ಅದು ಕೂಡ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸಿದ್ದು ಸಮ್ಮುಖದಲ್ಲೇ ನೂತನ ಮುಖ್ಯಮಂತ್ರಿಯ ಆಯ್ಕೆಯಾಗುತ್ತೆ. ಅದಕ್ಕೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಒಪ್ಪಿಕೊಳ್ಳಬೇಕು. CLP ಮೀಟಿಂಗ್ನಲ್ಲಿ ನಾಯಕನ ಆಯ್ಕೆ ಹೇಗಾಗುತ್ತೆ? ಮೊದಲಿಗೆ ಹಾಜರಾದ ಎಲ್ಲಾ ಶಾಸಕರು ಕೂಡ ಈ CLP ಮೀಟಿಂಗ್ಗೆ ಹಾಜರಾದ ತಕ್ಷಣ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾ, ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತಾ, ಟಾರ್ಗೆಟ್ ಬಗ್ಗೆ ಮಾತನಾಡ್ತಾ, ತದನಂತರ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಆದಂತಹ ಒಂದಷ್ಟು ಯೋಜನೆ ಜೊತೆಗೆ ಸರ್ಕಾರದ ಸಾಧನೆಗಳನ್ನು ಹೇಳ್ತಾ, ತದನಂತರ ಮುಂದಿನ ಮುಖ್ಯಮಂತ್ರಿಯ ಹೆಸರನ್ನು ಸಿದ್ದರಾಮಯ್ಯನವರೇ ಘೋಷಣೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಈ ಯಾವ ಹೆಸರನ್ನು ಘೋಷಣೆ ಮಾಡ್ತಾರೋ ಅಥವಾ ಹೇಳ್ತಾರೋ ಅದಕ್ಕೆ ಎಲ್ಲ ಶಾಸಕರು ಕೂಡ ಒಮ್ಮತದಿಂದ ಒಪ್ಪಿಕೊಳ್ಳಬೇಕು. ಹಾಗಿದ್ದಲ್ಲಿ ಮಾತ್ರ ಆ ನಾಯಕನ ಆಯ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ. ಸಾಮಾನ್ಯವಾಗಿ CLP ಮೀಟಿಂಗ್ನಲ್ಲಿ ನಾಯಕನ ಹೆಸರ ಘೋಷಿಸಿದ ತಕ್ಷಣ ಯಾರೂ ಕಾಂಪಿಟೇಷನ್ ಇಲ್ಲದ ಸಂದರ್ಭದಲ್ಲಿ ಕೇವಲ ಒಬ್ಬರೇ ನಾಯಕರ ಹೆಸರು ಹೇಳಿದ ನಂತರ ಸಂದರ್ಭದಲ್ಲಿ ಎಲ್ಲ ಶಾಸಕರು ಒಪ್ಪಿಕೊಳ್ತಾರೆ. ಯಾಕಂದರೆ ಅದು ಹೈಕಮಾಂಡ್ನ ಡಿಸಿಷನ್ ಆಗಿರುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಬಾಯಲ್ಲೇ ಯಾಕೆ ಹೇಳಿಸೋದು ಅಂತಂದರೆ, ಸಿದ್ದರಾಮಯ್ಯನವರ ಆಪ್ತ ಬಣದವರೇ ಹೆಚ್ಚಿರೋದ್ರಿಂದಾಗಿ ಸಿದ್ದರಾಮಯ್ಯನವರೇ ಹೇಳಿದ ಮೇಲೆ ಅದನ್ನು ಯಾರೂ ಕೂಡ ಅಲ್ಲಗಳಿಗೋದಿಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ, ನನಗೆ ಸಪೋರ್ಟ್ ಕೊಟ್ಟಂಥ ರೀತಿಯಲ್ಲೇ DK ಶಿವಕುಮಾರ್ ಅವ್ರಿಗೂ ಕೂಡ ನಾವೆಲ್ಲರೂ ಸಪೋರ್ಟ್ ಕೊಡಬೇಕು ಅಂಥೇಳಿ ಅವರ ಹೆಸರನ್ನು ಘೋಷಣೆ ಮಾಡಿದಾಗ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. CLP ಮೀಟಿಂಗ್ ಆದ ತಕ್ಷಣ ಅಲ್ಲಿಂದ ಸೀದಾ ಲೋಕಭವನಕ್ಕೆ ಹೋಗಿ ಸರ್ಕಾರ ರಚನೆಯ ಸಂಬಂಧ ಹಕ್ಕು ಮಂಡಿಸೋದಕ್ಕೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಒಂದಷ್ಟು ಹಿರಿಯ ನಾಯಕರ ಜೊತೆಗೆ ಲೋಕಭವನಕ್ಕೆ ಹೋಗ್ತಾರೆ. ಸೊ ಅಲ್ಲಿ DK ಶಿವಕುಮಾರ್ ಅವರು ಕೇಳುವಂತಹ ದಿನಾಂಕದಂದು ರಾಜ್ಯಪಾಲರು ಉಪಸ್ಥಿತರಿದ್ದರೆ ಆ ಸಂದರ್ಭದಲ್ಲಿ ಆ ದಿನಾಂಕವನ್ನು ಪ್ರಕಟ ಮಾಡಲಾಗುತ್ತೆ. ಈಗ ಕೇಳಿ ಬರ್ತಾ ಇರೋದು 3ನೇ ತಾರೀಕು ಬುಧವಾರ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ. ನೋಡಿ, ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೆ. ಹಾಜರಾತಿಯನ್ನು ಪಡ್ಕೊಳ್ಳುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಅಟೆಂಡೆನ್ಸ್ ಶಾಸಕರ ಹಾಜರಾತಿ ಆದ ಮೇಲೆ CLP ಕಾರ್ಯದರ್ಶಿಗಳಿಂದ ಸ್ವಾಗತವನ್ನು ಮಾಡಲಾಗುತ್ತೆ. ಬಳಿಕ ಸುರ್ಜೇವಾಲಾ ಅವರು ಮಾತಾಡ್ತಾರೆ, KG ವೇಣುಗೋಪಾಲ್ ಅವರು ಕೂಡ ಮಾತಾಡ್ತಾರೆ. ಹೇಳ್ತಾ ಇದ್ದೆ CLP ನಾಯಕನ ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ ಅಂತ. ಅಟೆಂಡೆನ್ಸ್ ಆದ ನಂತರ CLP ಕಾರ್ಯದರ್ಶಿಗಳು ಮಾತಾಡ್ತಾರೆ. ಜೊತೆಗೆ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಮಾತಾಡ್ತಾರೆ. DK ಶಿವಕುಮಾರ್ ಅವರ ಹೆಸರನ್ನು ಸಿದ್ದರಾಮಯ್ಯನವರೇ ಪ್ರಕಟ ಮಾಡ್ತಾರೆ ಅಂತ. ನೂತನ ಶಾಸಕಾಂಗ ಪಕ್ಷದ ನಾಯಕನಿಂದ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕಾಗುತ್ತೆ. ನಂತರ ಸರ್ಕಾರದ ರಚನೆಗೆ ರಾಜ್ಯಪಾಲರ ಮುಂದೆ ಹಕ್ಕು ಮಂಡನೆಯನ್ನು ಮಾಡಲಾಗುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಸದ್ಯಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇರೋದು. ವಿಧಾನಸೌಧಕ್ಕೆ ಒಬ್ಬೊಬ್ಬೇ ನಾಯಕರು ಆಗಮಿಸ್ತಾ ಇದ್ದಾರೆ. ಮೊದಲು ಶಾಸಕರ ಹಾಜರಾತಿ ಅಟೆಂಡೆನ್ಸ್ ತಗೊಳ್ತಾರೆ. ಮೂಲಗಳ ಪ್ರಕಾರ ಒಂದು 3-4 ಜನ ಆಬ್ಸೆಂಟ್ ಆಗಬಹುದು ಅನ್ನುವಂಥ ಸುದ್ದಿ ಇದೆ. ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಆಬ್ಸೆಂಟ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಅವರು ಬೆಂಗಳೂರಿನಲ್ಲಿ ಇಲ್ಲ ಅಂತ. ಓಕೆ, ಫೈನ್. ಅದಾದ ಮೇಲೆ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಾದ ಮೇಲೆ ಸಿದ್ದರಾಮಯ್ಯನವರಿಂದ ನೂತನ CLP ನಾಯಕನ ಪ್ರಸ್ತಾಪವಾಗುತ್ತೆ. ಸಿದ್ದರಾಮಯ್ಯನವರೇ ಘೋಷಣೆ ಮಾಡ್ತಾರೆ. ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ ಬರುವ ಶಾಸಕರು. ನಂತರ ಅಧಿಕೃತವಾಗಿ CLP ನಾಯಕನ ಘೋಷಣೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ.
CLP ನಾಯಕನ ಘೋಷಣೆ ಆಗ್ತಾ ಇದ್ದಂತೆ DK ಶಿವಕುಮಾರ್ ಅವರು ಎದ್ದು ತದನಂತರ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ತಮ್ಮ ಕಾರ್ಯವೈಖರಿಯ ಬಗ್ಗೆ ಒಂದು ಮುಂದಿನ ನಡೆಯ ಬಗ್ಗೆ ದೂರದೃಷ್ಟಿಯ ಬಗ್ಗೆ ಎಲ್ಲ ಮಾತಾಡಿ ತದನಂತರ CLP ಮೀಟಿಂಗ್ ಆಗ್ತಿದ್ದಂತೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಸೀದಾ ಲೋಕಭವನಕ್ಕೆ ಹೋಗ್ತಾರೆ. ಸರ್ಕಾರ ರಚನೆಯನ್ನು ಮಾಡೋದಕ್ಕೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಮತ್ತೊಂದು ಅಪ್ಡೇಟ್, ಈಗಾಗಲೇ CLP ಸಭೆಗೆ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. CLP ನಾಯಕನಾಗಿ DK ಆಯ್ಕೆ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ CM ಆಯ್ಕೆ ಆಗುತ್ತೆ ಅಧಿಕೃತವಾಗಿ. ವಿಧಾನಸೌಧಕ್ಕೆ ತೆರಳಿರೋದು ಸುರ್ಜೇವಾಲಾ ಅವರು ಹೋಗಿದ್ದಾರೆ, ವೇಣುಗೋಪಾಲ್ ಅವರು ಹೋಗಿದ್ದಾರೆ, ಈಗಷ್ಟೇ DK ಶಿವಕುಮಾರ್ ಅವರು ಬಂದಿದ್ದಾರೆ. ಇನ್ನು ಸ್ವಲ್ಪತ್ರಲ್ಲೇ ಸಿದ್ದರಾಮಯ್ಯನವರು ಕೂಡ ಬರ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಶಾಸಕರು ಕೂಡ ಹಾಜರಾಗ್ತಾರೆ. ಶಾಸಕರೆಲ್ಲ ಆಗಮಿಸಿ ಹಾಜರಾತಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಆಯ್ಕೆ ಪ್ರಕ್ರಿಯೆ ಶುರುವಾಗುತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ, KC ವೇಣುಗೋಪಾಲ್ ಅವರು ಬಂದಿದ್ದಾರೆ. ಈಗಷ್ಟೇ ಶಾಂಗ್ರಿಲಾ ಹೋಟೆಲ್ನಿಂದ ನೇರವಾಗಿ ವಿಧಾನಸೌಧದ ಹಾಲ್ಗೆ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಬರಮಾಡ್ಕೊಳ್ತಾ ಇರುವಂಥ ವಿಡಿಯೋ ಇದು. ತದನಂತರ ಸಿದ್ದರಾಮಯ್ಯನವರು ಅಷ್ಟೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಹಾಜರಾಗ್ತಾರೆ. ಅದರ ನಂತರ ಶಾಸಕರ ಹಾಜರಾತಿಯ ಪ್ರಕ್ರಿಯೆ ನಡೆಯುತ್ತೆ. ಅಟೆಂಡೆನ್ಸ್ ಆದ ನಂತರ ಎಲ್ಲರೂ ಬಂದಿದ್ದಾರಾ ಅಂಥೇಳಿ ಕನ್ಫರ್ಮ್ ಮಾಡಿಕೊಂಡು ತದನಂತರ CLP ಕಾರ್ಯದರ್ಶಿಗಳು ಮಾತಾಡ್ತಾರೆ. KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸಭೆಯ ಉದ್ದೇಶ ಏನು, ಜೊತೆಗೆ ಆಯ್ಕೆ ಪ್ರಕ್ರಿಯೆ ಹೇಗೆ, ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ವಿವರಿಸ್ತಾರೆ. ಅದಾದಮೇಲೆ ಸಿದ್ದರಾಮಯ್ಯನವರು ನೂತನ CLP ನಾಯಕನ ಹೆಸರನ್ನು ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡ್ತಿದ್ದಂಗೆ ಅದಕ್ಕೆ ಶಾಸಕರು ಸಮ್ಮತಿ ಸೂಚಿಸಬೇಕು. ಅದಾದ ಮೇಲೆ ಸೀದಾ DK ಶಿವಕುಮಾರ್, ಸಿದ್ದರಾಮಯ್ಯನವರು, ನಾಯಕರು, ಹೈಕಮಾಂಡ್ ಟೀಮ್ನಲ್ಲಿರುವಂಥ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಕೂಡ ಹೋಗ್ತಾರೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನು ಮಂಡಿಸಲಿಕ್ಕಿದ್ದಾರೆ. ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳುವ ದಿನಾಂಕವನ್ನು ಕೂಡ ಅವರ ಹತ್ರ ಪಡ್ಕೊಳ್ತಾರೆ. ಈಗ ಆಲ್ರೆಡಿ ಜೂನ್ 3ನೇ ತಾರೀಕು ಸಂಜೆ 5:15 ಶುಭಗಳಿಗೆ ಅಂಥೇಳಿ ಮಾತುಕತೆ ಆಗಿದ್ದಾವೆ. ಸೊ ಅಧಿಕೃತವಾಗಿ ರಾಜ್ಯಪಾಲರ ಹತ್ರ ಇದರ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಈ ಪ್ರೊಸೀಜರ್ ಆದ ನಂತರ ಮತ್ತೊಂದು ಕುತೂಹಲಕಾರಿ ಘಟ್ಟಕ್ಕೆ ನಾವು ತಲುಪ್ತೀವಿ. ಯಾವುದು ಆ ಕುತೂಹಲಕಾರಿ ಘಟ್ಟ ಅಂತಂತಂದರೆ ಸಚಿವರ ಆಯ್ಕೆ ಪ್ರಕ್ರಿಯೆ. ಸಂಪುಟ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿರಬೇಕು, ಯಾರಿರಬಾರದು ಅನ್ನೋದು. ಇರಬಾರದು ಅಂತ ಯಾಕೆ ಅಂದರೆ, ಈ ಹಿಂದೆ ಇದ್ದಂಥ ಸಿದ್ದು ಸಂಪುಟದಲ್ಲಿದ್ದ ಸಚಿವರುಗಳು ತಮ್ಮ ಸ್ಥಾನವನ್ನು ಮುಂದುವರೆಸುವಂತೆ ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆ ಕೇಳಿದ್ದಾರೆ. ಹೈಕಮಾಂಡ್ನಿಂದ DK ಶಿವಕುಮಾರ್ ಅವರಿಗೆ ಏನು ಸಂದೇಶ ಕೊಟ್ಟಿದೆ ಗೊತ್ತಿಲ್ಲ. ಹೊಸ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರನ್ನು ಸೇರಿಸಲಾಗಿದೆ, ಪ್ರೆಸೆಂಟ್ ಇದ್ದಂತಹ ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರನ್ನು ಏನಾದರೂ ಮುಂದುವರಿಸ್ತಾ ಇದ್ದಾರಾ, ಜೊತೆಗೆ ಹೊಸ ಮುಖಗಳನ್ನು ಆಯ್ಕೆ ಮಾಡೋದಾಗಿರ್ಬೋದು, ಜೊತೆಗೆ 60 ವರ್ಷದ ಒಳಗಿನ ಹಿರಿಯ ನಾಯಕರನ್ನ ಸೆಲೆಕ್ಟ್ ಮಾಡೋದು ಅನ್ನೋದು. ಈಗ ಸದ್ಯದ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ ರಾಜ್ ನ್ಯೂಸ್ನ TV ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ. ವಿಧಾನಸೌಧದ ಒಳಗಡೆ ಒಬ್ಬೊಬ್ಬೇ MLAಗಳು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CLP ಮೀಟಿಂಗ್ ಶುರುವಾಗುತ್ತೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇದ್ದಂತೆ ಅಟೆಂಡೆನ್ಸ್ ಪ್ರಕ್ರಿಯೆ ಶುರುವಾಗುತ್ತೆ. ಹಾಜರಾತಿಯ ಬಗ್ಗೆ DK ಶಿವಕುಮಾರ್ ಅವರು ಆಲ್ರೆಡಿ ಹೋಗಿದ್ದಾರೆ ವಿಧಾನಸೌಧದ ಒಳಗಡೆ. ಸುರ್ಜೇವಾಲಾ, KC ವೇಣುಗೋಪಾಲ್ ಅವರು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಇವಾಗ ವಿಧಾನಸೌಧದ ಒಳಗಡೆ. ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಸಿಬ್ಬಂದಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಜೊತೆಗೆ ಒಬ್ಬೊಬ್ಬರಾಗೆ MLAಗಳು ಬರ್ತಾ ಇದ್ದಾರೆ ನೋಡಿ. ಖರ್ಗೆ ಅವರು ಬರ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಬರ್ತಾ ಇದ್ದಾರೆ, ಕಾಶಪ್ಪನವರು ಬರ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬೇ MLAಗಳು ಬರ್ತಾ ಇದ್ದಾರೆ. ಅಟೆಂಡೆನ್ಸ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ CLP ನಾಯಕನ ಆಯ್ಕೆ ಪ್ರಕ್ರಿಯೆ ಶುರುವಾಗುತ್ತೆ. ಎಲ್ಲ ಶಾಸಕರು ಬಂದ ನಂತರ ಈ ಒಂದು ಸಭೆ ಆರಂಭ ಆಗುತ್ತೆ.